ವೆಲ್ಕಮ್ ಬ್ಯಾಕ್ ಟು GK ಕಲಿಕೆ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. 10 ಪ್ರಶ್ನೆಗಳನ್ನು ಕೇಳಲಾಗಿದೆ. ಅವುಗಳಿಗೆ ಉತ್ತರ ಗೊತ್ತಿದ್ದರೆ ಉತ್ತರವನ್ನು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ರಶ್ನೆ 1. ವಿಶ್ವದ ಅತಿ ಉದ್ದದ ಫಿರಂಗಿಗಳಲ್ಲಿ ಒಂದಾದ ಬಾರಾಗಾಜಿ ತೋಪು ಯಾವ ಕೋಟೆಯಲ್ಲಿದೆ? 1 ಕಲಬುರ್ಗಿ, 2 ಶ್ರೀರಂಗಪಟ್ಟಣ, 3 ಬೇಕಲ್, 4 ಬಳ್ಳಾರಿ. ಉತ್ತರ 1 ಕಲಬುರ್ಗಿ. ಪ್ರಶ್ನೆ 2. ಕನ್ನಡದ ಯಾವ ಕೃತಿಯಲ್ಲಿ ಮೊಟ್ಟ ಮೊದಲನೆಯದಾಗಿ ಇಡ್ಲಿಯ ಪ್ರಸ್ತಾಪ ಬರುತ್ತದೆ? 1 ಮೋಹನ ತರಂಗಿಣಿ, 2 ಕುಮಾರವ್ಯಾಸ ಭಾರತ, 3 ವಡ್ಡಾರಾಧನೆ, 4 ಹರಿಶ್ಚಂದ್ರ ಕಾವ್ಯ. ಉತ್ತರ ವಡ್ಡಾರಾಧನೆ. ಪ್ರಶ್ನೆ 3. ಕೆಂಚಿ ತುಂಬು ಎಂಬ ನುಡಿಗಟ್ಟಿನ ಅರ್ಥವೇನು? 1 ಕೆರೆಯು ತುಂಬು, 2 ಕಣಜ ತುಂಬು, 3 ಮಡಿಲು ತುಂಬು, 4 ಗರ್ಭವತಿಯಾಗು. ಉತ್ತರ ಮಡಿಲು ತುಂಬು. ಪ್ರಶ್ನೆ 4. ಕ್ರಿಕೆಟ್ ಪಂದ್ಯದ ನಡುವೆ ಇವರಲ್ಲಿ ಯಾರು ಕೈಯಲ್ಲಿ ಚೆಂಡನ್ನು ಹಿಡಿಯುವಂತಿಲ್ಲ? 1 ಬೌಲರ್, 2 ವಿಕೆಟ್ ಕೀಪರ್, 3 ಫಸ್ಟ್ ಸ್ಲಿಪ್, 4 ಬ್ಯಾಟ್ಸ್ಮನ್. ಉತ್ತರ ಬ್ಯಾಟ್ಸ್ಮನ್. ಪ್ರಶ್ನೆ 5. ಡಿಟೆಕ್ಟಿವ್ ದಿವಾಕರ್ ಎನ್ನುವ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಅಭಿನಯಿಸಿರುವ ಚಿತ್ರ ಇವುಗಳಲ್ಲಿ ಯಾವುದು? 1 ಒಂದು ಮೊಟ್ಟೆಯ ಕತೆ, 2 ಬೆಲ್ ಬಾಟಮ್, 3 ಉಳಿದವರು ಕಂಡಂತೆ, 4 ಕಿರಿಕ್ ಪಾರ್ಟಿ. ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಉತ್ತರ ಬೆಲ್ ಬಾಟಮ್. ಪ್ರಶ್ನೆ 6. ಹರಪ್ಪ ಸಾಂಸ್ಕೃತಿಕ ಗ್ರಾಮವು ಯಾವ ನದಿಯ ಮೇಲಿದ್ದಿತು? 1 ರಾವಿ, 2 ಸಿಂಧು, 3 ಸಟ್ಲೆಜ್, 4 ಮಹಾನದಿ. ಉತ್ತರ ರಾವಿ. ಪ್ರಶ್ನೆ 7. ಮಹಾವೀರರು ನಿರ್ವಾಣವಾದ ಸ್ಥಳ ಯಾವುದು? 1 ಪಾವಪುರಿ, 2 ವೈಶಾಲಿ, 3 ಕುಂಡಲ ಗ್ರಾಮ, 4 ಕಪಿಲವಸ್ತು. ಉತ್ತರ ಪಾವಪುರಿ. ಪ್ರಶ್ನೆ 8. ರಾಮಾಯಣವನ್ನು ಬರೆದವರು ಯಾರು? 1 ವಾಲ್ಮೀಕಿ, 2 ವ್ಯಾಸ, 3 ರಾಜಾಜಿ, 4 ನಾರದ. ಉತ್ತರ ವಾಲ್ಮೀಕಿ. ಪ್ರಶ್ನೆ 9. ಈ ಭಾಷೆಗಳಲ್ಲಿ ಯಾವ ಭಾಷೆಯಲ್ಲಿ ತ್ಯಾಗರಾಜರು ಕೀರ್ತನೆಗಳನ್ನು ರಚಿಸಿದರು? 1 ಹಿಂದಿ, 2 ತಮಿಳು, 3 ತೆಲುಗು, 4 ಕನ್ನಡ. ಉತ್ತರ ತೆಲುಗು. ಪ್ರಶ್ನೆ 10. ಮಲೇರಿಯಾಗೆ ಕಾರಣವಾಗುವ ಕೀಟ ಯಾವುದು? 1 ಅನಾಫಿಲಿಸ್ ಸೊಳ್ಳೆ, 2 ಗೆದ್ದಲು, 3 ಕ್ಯುಲೆಕ್ಸ್ ಸೊಳ್ಳೆ, 4 ನೊಣ. ಉತ್ತರ ಅನಾಫಿಲಿಸ್ ಸೊಳ್ಳೆ. ಸ್ನೇಹಿತರೆ, ಮಾಹಿತಿ ಇಷ್ಟವಾದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.